ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಬಾವಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರೋಹಿಣಿ ತಾಯಿ, ರೋಹಿಣಿ, ನಿನ್ ಸ್ವಾರ್ಥಕ್ಕೆ ನಿನ್ ಜೀವನ ನೋಡ್ಕೊಂಡು ನೀನ್ ಬದುಕ್ತಾ ಇದೀಯ ಕಣೆ. ನಿನ್ ಮಗನ ಬಗ್ಗೆ ನೀನ್ ಸ್ವಲ್ಪನೂ ಯೋಚನೆ ಮಾಡ್ತಾ ಇಲ್ಲ. ಇನ್ನು ಎಷ್ಟು ದಿನ ಅಂತ ಈ ಸತ್ಯ ಎಲ್ಲ ಮುಚ್ಚಿಡ್ತೀಯ ಅಂದಾಗ ರೋಹಿಣಿ, ಅಮ್ಮ, ನನ್ನ ಲೈಫಲ್ಲಿ ನಾನು ಮಾಡ್ತಾ ಇರೋದೆಲ್ಲ ಕೃಷ್ಗೋಸ್ಕರನೇ. ನಾವು ಚೆನ್ನಾಗಿದ್ರೆ ಕೃಷ್ಣ ಚೆನ್ನಾಗಿ ನೋಡ್ಕೋಬೋದಲ್ವೇನಮ್ಮ, ನಿಮಗೆ ಸ್ವಲ್ಪ ದಿನ ಟೈಮ್ ಕೊಡಮ್ಮ ಅಂತಾಳೆ. ಆಗ ರೋಹಿಣಿ ತಾಯಿ, ನಿನಗೆ ಟೈಮ್ ಭಾಳ ಇಲ್ವೇ ಕಲ್ಯಾಣಿ, ಈಗ ಕೃಷ್ಣ ಬೆಳೆದು ದೊಡ್ಡನಾಗ್ತಾ ಇದ್ದಾನೆ, ಅವನಿಗೆಲ್ಲ ಗೊತ್ತಾಗ್ತಾ ಇದೆ, ಸಾವಿರಾರು ಪ್ರಶ್ನೆ ಕೇಳ್ತಾನೆ ನನಗೆ ಅವನು. ನೀನು ನಿನ್ ಜೀವನದಲ್ಲಿ ಚೆನ್ನಾಗಿದ್ರೆ ಅದು ನನಗೂ ಕೂಡ ಸಂತೋಷನೇ, ಆದ್ರೆ ಕೃಷ್ಣ ಕೈ ಬಿಡ್ಬೇಡ್ವೆ, ಅವನು ನಿನ್ ಮಗ ಕಣೆ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಯಾಣಿ, ಅಮ್ಮ, ಕೃಷ್ಗೆ ಏಟ್ ಬಿದ್ದಾಗ ನಾನು ಅವತ್ತು ರಾತ್ರಿ ಎಷ್ಟು ಒದ್ದಾಡ್ದೆ ಗೊತ್ತಾ, ರಾತ್ರಿ ಪೂರ್ತಿ ನಾನು ನಿದ್ದೆನೇ ಮಾಡಿಲ್ಲ ಅಂತ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಕೃಷ್ ರೂಮಿಂದ ಎದ್ದು ಬಂದು ಇದನ್ನೆಲ್ಲ ಕೇಳಿಸ್ಕೊಂತಾ ಇರ್ತಾನೆ. ನೀನು ಕೃಷ್ಣ ಮೊದಲೇ ಸರಿಯಾಗಿ ನೋಡ್ಕೊಂಡಿದ್ರೆ ಈ ಥರ ಎಲ್ಲ ಆಗ್ತಾನೆ ಇರಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಆಗ ರೋಹಿಣಿ ತಾಯಿಗೆ ಕೋಪ ಬಂದು, ನಿನ್ ಮಗನ್ನ ನೀನೇ ನೋಡ್ಕೊಳ್ಳೆ ಅಂತ ಹೇಳ್ತಾಳೆ. ಆಗ ಕೃಷ್ ಅಜ್ಜಿ ಅಂತ ಹೇಳಿ ಬಂದು, ಅತ್ತೆ, ನೀನೇ ನಮ್ಮಮ್ಮನ, ಅಮ್ಮ ಅಮ್ಮ ಎಲ್ಲಿದ್ಯಮ್ಮ ಅಂತೇಳಿ ಬರ್ತಾ ಇರ್ತಾನೆ. ಇನ್ನೇನು ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ರೋಹಿಣಿ ಹೋಗಿ ಹಿಡ್ಕೊಂಡು, ಹೌದು ನೀನೇ ನನ್ನ ಮಗ, ನಾನೇ ನಿನ್ನಮ್ಮ ಅಂತೇಳಿ ತಪ್ಕೊಂಡು ಅಳ್ತಾ ಇರ್ತಾಳೆ. ಈ ಕಡೆ ಪೂಜಾ ಮನೆಗೆ ಮೀನಾ ಬಂದು ಹೂ ಕಟ್ಟೋದನ್ನ ಪೂಜಂಗೆ ಹೇಳ್ಕೊಡ್ತಾ ಇರ್ತಾಳೆ. ಆದ್ರೂ ಪೂಜಾ ಹೂ ಕಟ್ಟಕ್ ಬಂದ್ರು ಹೂ ಕಟ್ಟಕ್ ಬರೋದಿಲ್ಲ ಅನ್ನೋ ತರ ನಾಟಕ ಮಾಡ್ಕೊಂಡು ಮೀನಂಗೆ ತೊಂದರೆ ಕೊಡ್ತಾ ಇರ್ತಾಳೆ. ಆಗ ಮೀನಾ, ನೀವು ನಿಮ್ಮ ಮನೆಗೆ ನನ್ನನ್ನು ಕರಿತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಂತಾಳೆ. ಅದಕ್ಕೆ ಯಾಕೆ ಕೇಳ್ತಾ ಇದ್ದೀರಾ ಮೀನಾ ಅಂತ ಪೂಜಾ ಕೇಳಿದಾಗ, ಅಲ್ಲ, ನೀವು ನಮ್ಮ ಮನೆಗೆ ಬಂದಾಗೆಲ್ಲ ನನ್ನ ಹತ್ರ ಅಷ್ಟೊಂದು ಮಾತಾಡ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ ಅಂತಾಳೆ ಮೀನಾ. ಆಗ ಪೂಜಾ, ನಾನು ಯಾವಾಗ ನಿಮ್ಮ ಮನೆಗೆ ಬಂದ್ರು ನೀವು ಯಾವ್ದಾದ್ರು ಒಂದು ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾ ಇದ್ರಿ. ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಕೆಲವರು ಮದುವೆ ಆದ್ಮೇಲೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಡ್ತಾರೆ, ಆದ್ರೆ ನೀವು ಮನೆ ಕೆಲಸನೂ ಮುಗಿಸಿ ಹೂವಿನ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಆಗ ಮೀನಾ, ಅಯ್ಯೋ ಪೂಜಾ ಅವರೇ, ಆ ಅಂಗಡಿನೂ ಅರ್ಧದಲ್ಲೇ ನಿಂತೋಯ್ತಲ್ಲ ಅಂತಾರೆ. ಆಗ ಪೂಜಾ, ಗಾಡಿಲಿ ಇಟ್ಕೊಂಡೇ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಗಂಡತ್ತು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತಾಳೆ ಪೂಜಾ. ಆಗ ಮೀನಾ, ನನ್ನ ಗಂಡ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಇಂದಾನೇ ಇಷ್ಟೆಲ್ಲ ಆಗ್ತಾ ಇರೋದು, ಅವ್ರಿಲ್ಲ ಅಂದ್ರೆ ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಅಂದಾಗ ಪೂಜಾ, ನಿಮ್ಮನ್ನ ನೋಡಿದಾಗೆಲ್ಲ ಬೇರೆ ಹೆಣ್ಮಕ್ಳಿಗೆ ನೀವು ಸ್ಫೂರ್ತಿ ಆಗ್ತೀರಾ. ನಾನು ಎದ್ದೇಳೋದು ಸ್ವಲ್ಪ ಲೇಟ್ ಆಗ್ಬಿಟ್ರು ಆಫೀಸಿಗೆ ರಜಾ ಹಾಕ್ಬಿಡ್ತೀನಿ, ಆದ್ರೆ ನೀವು ಮನೆ ಕೆಲಸ, ಆಫೀಸ್ ಕೆಲಸ, ಹೂವಿನ ಕೆಲಸ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಏನೋ, ನಿಜವಾಗ್ಲೂ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತಾಳೆ ಪೂಜಾ. ಅದಕ್ಕೆ ಮೀನಾ, ಪೂಜಾ ಅವರೇ, ನನ್ನ ಬಗ್ಗೆ ನಿಮಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದ್ರೆ ನಿಮ್ಮ ಅತ್ತೆ ನಿಮಗೆ ಯಾವಾಗಲೂ ಬೈತಾನೆ ಇರ್ತಾರಲ್ವಾ, ನಿಮಗೆ ಟಾರ್ಚರ್ ಕೊಡೋ ಅತ್ತೆ ಸಿಕ್ಕಿದಾರಲ್ವಾ ಅಂತ ಪೂಜಾ ಅಂತಾಳೆ. ಅದಕ್ಕೆ ಮೀನಾ, ನಮ್ಮ ಅತ್ತೆಗೆ ಬೈಬೇಡಿ ಪೂಜಾ ಅವರೇ, ಅವ್ರಿಗೆ ಬೈಬೇಡಿ, ಅವ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಅಂತಾಳೆ. ಆಗ ಮೀನಾ, ಪೂಜಂಗೆ ಶಾಕ್ ಆಗಿ, ಮೀನಾ ಅವರೇ, ನಿಮ್ಮ ಅತ್ತೆ ಇಷ್ಟೆಲ್ಲ ಅಂದ್ರು ನೀವು ನಿಮ್ಮ ಅತ್ತೆ ಪರನೇ ಮಾತಾಡ್ತಿರಲ್ಲ, ಅವ್ರಿಗೆ ಬೈದ್ರೆ ನಿಮಗೆ ಎಷ್ಟು ನೋವಾಗುತ್ತೆ ಅಂದಾಗ ಪೂಜಾ, ಅದಕ್ಕೆ ಮೀನಾ, ನಮ್ಮ ಅತ್ತೆಗೆ ನನ್ನ ಬೈಯೋ ಅಧಿಕಾರ ಎಲ್ಲ ಇದೆ, ಅದಕ್ಕೆ ಅವ್ರು ನನಗೆ ಬೈತಾರೆ. ಅದಕ್ಕೆ ಅವ್ರ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡು ನನ್ನ ಕೈಯಲ್ಲಿ ಸುಮ್ಮನಿರಕ್ಕಾಗಲ್ಲ ಅಂತಾಳೆ ಮೀನಾ. ನೋಡಿದ್ರಾ, ಅದಕ್ಕೆ ನನಗೆ ನೀವು ಇಷ್ಟ ಆಗೋದು, ನೀವು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅಂತ ಹೇಳಿದ್ದು. ನಿಮ್ ತರ ಹೆಣ್ಮಕ್ಳು ಇನ್ನೂ ಇದಾರ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆಗ ಮೀನಾ, ನಂತರನ ಹಂಗಂದ್ರೆ ಏನು ಅಂತಾಳೆ. ಆಗ ಪೂಜಾ, ಹಂಗಂದ್ರೆ ಈ ಸೀರಿಯಲ್ ಅಲ್ಲೆಲ್ಲ ಬರ್ತಾರಲ್ಲ ಹೀರೋಯಿನ್ಗಳು, ಫ್ಯಾಮಿಲಿನೂ ಬಿಟ್ಕೊಳ್ದೆ ಕುಟುಂಬದ ಗೌರವ ಅಂತ ಹೇಳಿ ಎಲ್ಲ ಮಾತಾಡ್ತಾರಲ್ಲ ಅಂದಾಗ ಮೀನಾ, ಅಂತವ್ರೆಲ್ಲ ಬರೀ ಟಿವಿಲ್ ಮಾತ್ರ ಇರ್ಬೇಕಾ? ಯಾವ ಮನೇಲಿ ತೊಂದರೆ ಇರಲ್ಲ ಹೇಳಿ, ಎಲ್ಲದಕ್ಕೂ ಮೀರಿ ಎಲ್ಲ ಒಟ್ಟಿಗಿರೋದನ್ನೇ ಕುಟುಂಬ ಅಂತ ಹೇಳೋದು ಅಂತಾಳೆ. ಆಗ ಮೀನಾ, ಪೂಜಾ ಅವರೇ, ನೀವು ಈ ಮನೇಲಿ ಒಬ್ರೇನ ಇರೋದು ಅಂದಾಗ, ಹೌದು ಮೀನಾ ಅವರೇ, ನನಗೆ ಒಬ್ಳೇ ಇರೋದು, ಮೊದಲು ರೋಹಿಣಿ ನಾನು ಇದ್ವಿ. ಆಗ ಮೀನಾ, ರೋಹಿಣಿ ಮತ್ತೆ ನೀವು ತುಂಬಾ ವರ್ಷದಿಂದ ಫ್ರೆಂಡ್ ಅನ್ಸುತ್ತೆ ಅಲ್ವಾ ಅಂದಾಗ ಪೂಜಾ, ನಾವು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ ಅಂತಾಳೆ ಪೂಜಾ. ಆಗ ರೋಹಿಣಿ ಜೊತೆ ನೀವು ಮಲೇಷ್ಯಾದಲ್ಲಿ ಇದ್ರಾ ಅಂತ ಕೇಳ್ತಾಳೆ ಮೀನಾ. ಇಲ್ಲಪ್ಪ, ಯಾಕೆ ಕೇಳ್ತಾ ಇದ್ದೀರಾ ಅಂತಾಳೆ ಪೂಜಾ. ಆಗ ಮೀನಾ, ರೋಹಿಣಿ ಅವ್ರು ಮಲೇಷ್ಯಾದಲ್ಲಿ ತಾನೇ ಇದ್ದಿದ್ದು ಅಂತಾಳೆ. ಮತ್ತೆ ಅದೇಗೆ ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ ಆಗಿರ್ತೀರಾ ನೀವಿಬ್ರು ಅಂತ ಕೇಳ್ತಾಳೆ. ಆಗ ಪೂಜಾ ಯೋಚನೆ ಮಾಡ್ತಾ, ಮಲೇಷ್ಯಾದಲ್ಲಿ ನಮ್ಮಪ್ಪನೂ ಅವರಪ್ಪನೂ ಇಬ್ರು ಫ್ರೆಂಡ್ ಆಗಿದ್ರು, ವೆಕೇಶನ್ಗೆ ಅಂತ ಬಂದಾಗ ನಾವು ಇಬ್ರು ಫ್ರೆಂಡ್ ಆದ್ವಿ ಅಂತ ಹೇಳ್ತಾಳೆ. ಆಗ ಮೀನಾ, ರೋಹಿಣಿ ಅವರು ಎಷ್ಟನೇ ವಯಸ್ಸಲ್ಲಿ ನಿಮಗೆ ಪರಿಚಯ ಆದ್ರು? ರೋಹಿಣಿ ಅವರು ಸ್ಕೂಲ್ ಎಲ್ಲ ಮಲೇಷ್ಯಾದಲ್ಲೇ ಓದಿದ್ದ ಅಂತ ಕೇಳಿದಾಗ, ಹೌದು, ರೋಹಿಣಿ ಅಲ್ಲೇ ಓದಿದ್ದು, 7-8 ವರ್ಷದಿಂದ ನನಗೆ ಫ್ರೆಂಡ್ ಅವಳು ಅಂತಾಳೆ. ಆಗ ಮೀನಾ, ರೋಹಿಣಿ ಅವರಪ್ಪ ಇನ್ನೂ ಜೈಲಲ್ಲೇ ಇದಾರ ಪೂಜಾ? ಆಗ ಪೂಜಾ, ಅಯ್ಯೋ, ಇವಳೇನ್ ಈ ತರ ಪ್ರಶ್ನೆ ಕೇಳ್ತಾವಳೆ, ಇವಳು ನಾನು ಸಿಗಾಕ್ಸ್ತಾಳ ಅಂತ ಮನ್ಸಲ್ಲಿ ಅನ್ಕೊಂಡು, ಹೌದು ಮೀನಾ ಅವರೇ, ಪಾಪ ಅವರಪ್ಪ ಅಂತಾರೆ. ಮೀನಾ, ರೋಹಿಣಿ ಅಪ್ಪ ಜೈಲ್ಗೆ ಹೋಗೋಂಥದ್ದು ಏನ್ ತಪ್ಪು ಮಾಡಿದ್ರು ಅಂತ ಕೇಳ್ತಾಳೆ. ಆಗ ಪೂಜಾ, ಅಯ್ಯೋ, ರೋಹಿಣಿ ಏನ್ ಹೇಳಿದಳು ಅಂತ ಮನ್ಸಲ್ಲಿ ಅನ್ಕೊಂಡು, ಏನಿಲ್ಲ ಮೀನಾ ಅವರೇ, ರೋಹಿಣಿ ಅಪ್ಪ ಏನು ತಪ್ಪು ಮಾಡಿಲ್ಲ ಅಂತಾಳೆ. ಅದಕ್ಕೆ ಮೀನಾ, ತಪ್ಪು ಮಾಡಿದಾರೆ ಅಂತ ತಾನೇ ಜೈಲಿಗೆ ಹೋಗಿರೋದು, ಬಿಸ್ನೆಸ್ ಅಲ್ಲಿ ಏನೋ ತೊಂದರೆ ಆಗಿದೆ ಅನ್ಸುತ್ತೆ, ಅದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಅಂತಾಳೆ ಪೂಜಾ. ಅಷ್ಟರಲ್ಲಿ ಪೂಜಾ ಮನೆ ಡೋರು ಬೆಲ್ ರಿಂಗ್ ಆಗುತ್ತೆ. ಪೂಜಾ ಹೋಗಿ ಬಾಗಿಲು ತೆಗೆದಾಗ ಅಲ್ಲಿ ಮೇಕೆ ಮಂಜಣ್ಣ ಬಂದು ನಿಂತಿರ್ತಾನೆ. ಅಯ್ಯೋ, ಮೀನಾ ಏನಾದ್ರೂ ಇವ್ನು ನೋಡಿದ್ರೆ ನನ್ನ ಕತೆ ಮುಗೀತು ಅಂತ ಹೇಳಿ ಡೋರ್ ಹಾಕೊಂಡು ಆಚೆ ಬರ್ತಾಳೆ. ಮಂಜಣ್ಣನ ಹತ್ರ ಓಡ್ ಬಂದು, ಇಲ್ಲೇ ಯಾಕಯ್ಯ ಬಂದಿದ್ಯಾ ಅಂತೇಳಿ ಕೇಳ್ತಾಳೆ. ಅದಕ್ಕೆ ಮಂಜಣ್ಣ, ಏನಮ್ಮ ಈಗಂತಿದ್ಯಾ? ನಾನು ನಿನಗೆ ಯಾವಾಗ್ಲೂ ಮೇಕೆ ಮಾಂಸ ತಗೊಂಬರೋದಿಲ್ವಾ, ಅದೇ ತರ ಇವತ್ತು ಬಂದೆ, ನೀನ್ ನೋಡಿ ತುಂಬಾ ದಿನ ಆಗಿತ್ತು, ಒಳ್ಳೆ ಎಳೆ ಮಾಂಸ ಇದೆ, ನಿನಗೆ ಕೊಟ್ಟು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ತಗೋ ಅಂದಾಗ ಈ ಕಡೆ ಮೀನಾ ಮಂಜಣ್ಣನ ವಾಯ್ಸ್ ಕೇಳಿಸ್ಕೊಂಡು, ಈ ವಾಯ್ಸು ರೋಹಿಣಿ ಮಾವನ್ ವಾಯ್ಸ್ ತರ ಇದೆಯಲ್ಲ ಅಂತ
ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಪೂಜಾ ಮೇಕೆ ಮಂಜಣ್ಣಂಗೆ ಬೈದು, ಕಡೆ ಬರಬೇಡ ಅಂತ ಹೇಳಿದ್ರು ಬಂದಿದ್ಯಲ್ಲ ಅಂತ ಬೈದಾಗ, ಯಾಕಮ್ಮ ಈಗ ಹೇಳ್ತಿದ್ಯಾ ಅಂತ ಮೇಕೆ ಮಂಜಣ್ಣ, ನಿಮ್ಮ ಮನೆಯಲ್ಲಿ ಮಾಂಸದ ವಾಸನೆ ಹೋಗಿ ಹೂವಿನ ವಾಸನೆ ಬರ್ತಾ ಇದೆಯಲ್ಲ, ಏನಾದ್ರೂ ವಿಶೇಷ ನಿಮ್ಮ ಮನೆಗೆ ಅಂತ ಕೇಳ್ತಾರೆ. ಹೌದಯ್ಯ, ನಿನಗೆ ತಿಥಿ ಮಾಡೋಣ ಅಂತ. ಯೋ, ನಾನು ಏನಾದ್ರೂ ಹೇಳೋದ್ಕಿಂತ ಮುಂಚೆ ಇಲ್ಲಿಂದ ಹೋಗ್ಬಿಡು. ಅದಕ್ಕೆ ಮಂಜಣ್ಣ, ಅಲ್ಲಮ್ಮ ನಿನಗೆ ಅಂತ ಎಳೆ ಮಾಂಸ ಕೊಡಕ್ ಬಂದ್ರೆ ಈಗ ಬೈತಾ ಇದೆಯಲ್ಲ ಅಂತಾರೆ. ಎಲ್ಲೇ ಕೊಡೆಯ ಅಂತ ಕವರ್ ಕಿತ್ಕೊಂಡು ಹೋಗಯ್ಯ ಇಲ್ಲಿಂದ ಅಂತಾಳೆ. ಆಗ ಮಂಜಣ್ಣ, ಮೇಡಮ್ ನೆಕ್ಸ್ಟ್ ಪಿಕ್ಚರಲ್ಲಿ ನನಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ತಾನೇ ನೀವು ಅಂದಾಗ, ಯಾಕಮ್ಮ ಈಗ ಮಾಡ್ತಾ ಇದೀಯಾ ಅಂದಾಗ, ನಿನಗೆ ದಿನ ಕೇಳೋಕ್ಕೆ ಗಳಿಗೆ ಏನು ಇಲ್ವಾ ಅಂದಾಗ, ಹಂಗಲ್ಲಮ್ಮ ನಾನು ಪಿಕ್ಚರಲ್ಲಿ ಇದ್ದೀನಿ ಅಂತ ನಾನು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾನೆ, ಟಿವಿಲೆಲ್ಲ ಬರುತ್ತೆ ಅಂತ ಮೇಕೆ ಮಂಜಣ್ಣ ಕೇಳಿದಾಗ, ಹೌದು ಹಾಕಿದ್ರೆ ಟಿವಿಯಲ್ಲಿ ಮೀಡಿಯಾದಲ್ಲಿ ಅಂತ ಎಲ್ಲ ಕಡೆ ಬರುತ್ತೆ, ಅರ್ಥ ಮಾಡ್ಕೊಳಯ್ಯ, ಹೊರಟೋಗಿಲ್ಲಿಂದ ಅಂತ ಪೂಜೆ ಹೇಳ್ತಾಳೆ. ಯಾಕಮ್ಮ ಈಗ ಹೇಳ್ತಾ ಇದೀಯಾ, ಇಷ್ಟೊಂದು ಬಿಸಿಲಲ್ಲಿ ಬಂದಿದ್ದೀನಿ, ಒಂದು ಲೋಟ ಮಜ್ಜಿಗೆನಾರು ಕೊಡಬಾರ್ದಾ ಅಂತ ಮೇಕೆ ಮಂಜಣ್ಣ ಕೇಳಿದಾಗ, ಅಯ್ಯೋ ನನಗೆ ಗೋಳಾಡ್ಸ್ಬೇಡ ಕಣಯ್ಯ, ನಿನಗೆ ಆಕ್ಟಿಂಗ್ ಮಾಡೋದಕ್ಕೆ ಪಿಕ್ಚರ್ ಚಾನ್ಸೇ ಕೊಡಬಾರ್ದು, ಹಾಗೆ ಮಾಡ್ಬಿಡ್ತೀನಿ, ಈಗ ಹೋಗ್ತೀಯೋ ಇಲ್ಲ ಅಂತ ಪೂಜೆ ಹೇಳ್ತಾಳೆ. ಸರಿ ಆಯ್ತು ಬಿಡಮ್ಮ, ನೀನು ಯಾಕೋ ಇವತ್ತು ಕೋಪದಲ್ಲಿದ್ಯಾ, ಸರಿ ಆಮೇಲೆ ಬರ್ತೀನಿ ಅಂತ ಹೇಳಿ ಮೇಕೆ ಮಂಜಣ್ಣ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮೀನಾ ಇದು ರೋಹಿಣಿ ಮಾವಂದೇ ವಾಯ್ಸು ಅಂತ ಹೇಳಿ ಆಚೆ ಬಂದು ನೋಡಿದಾಗ ಮೇಕೆ ಮಂಜಣ್ಣ ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ. ಪೂಜಾ ಅವರೇ ಯಾರ ಹತ್ರ ಮಾತಾಡ್ತಾ ಇದ್ರಿ ಇಷ್ಟೊತ್ತು ಅಂತ ಮೀನಾ ಕೇಳಿದಾಗ, ಪೂಜಾ ಶಾಕ್ ಆಗಿ, ಅದು ನೀವು ಬರ್ತೀರಾ ಅಂತ ಮಟನ್ ತರ ಕೇಳಿದ್ದೆ, ಅವ್ರ ಹತ್ರ ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಮೀನಾ, ಇಲ್ಲ ಪೂಜಾ ಅವರೇ, ಈ ವಾಯ್ಸ್ ನಾನು ಎಲ್ಲೋ ಕೇಳಿದ್ದೀನಿ ಅಂತ ಹೇಳಿದಾಗ ಪೂಜಾ ಭಯ ಪಟ್ಕೊಂಡು, ಇದು ಮಟನ್ ಅಂಗಡಿ ಅವ್ರದ್ದು ವಾಯ್ಸು ಅಂತಾಳೆ. ಆಗ ಮೀನಾ, ಸರಿ ನೀವು ಹೇಗೂ ಕಟ್ಟದ್ ಕಲ್ತ್ರಲ್ಲ, ನಾನು ಇಲ್ಲಿಂದ ಹೊರಡ್ತೀನಿ ಅಂದಾಗ ಪೂಜಾ ಮೀನನ್ ತಡೆದು, ಅಯ್ಯೋ ನಾನು ಇನ್ನೂ ಪೂರ್ತಿಯಾಗಿ ಕಲ್ತಿಲ್ಲ, ಅದು ಅಲ್ಲದೆ ನೀವು ಬರ್ತೀರಾ ಅಂತ ಮಟನ್ ಬೇರೆ ಜಾಸ್ತಿ ತರಿಸಿದೀನಿ, ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಅಂತೇಳಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದ್ ಕಡೆ ಕೃಷ್ಣ ತೊಡೆ ಮೇಲೆ ಮಲಗಿಸ್ಕೊಂಡು ರೋಹಿಣಿ ಕೃಷ್ಣ ತಲೆ ಸವರ್ತಿರ್ತಾಳೆ. ಆಗ ರೋಹಿಣಿ ತಾಯಿ, ಕಲ್ಯಾಣಿ ನಿಮ್ಮಿಬ್ರನ್ನ ಈಗ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಕಣೆ, ಎಲ್ಲಿ ಇಂಥ ದಿವಸ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ, ನನಗೆ ಈಗ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂದಾಗ ಕೃಷ್, ಅಮ್ಮ ಯಾಕಮ್ಮ ಇಷ್ಟ ದಿನ ನೀನೇ ನನ್ನಮ್ಮ ಅಂತ ಹೇಳಿಲ್ಲ ಅಂತ ಕೇಳ್ತಾ ಇರ್ತಾನೆ. ಆಗ ರೋಹಿಣಿ, ಹೇಳ್ಬಾರ್ದು ಅಂತ ಏನಿಲ್ಲಪ್ಪ, ಅಮ್ಮಂಗೆ ತುಂಬಾ ಪ್ರಾಬ್ಲಮ್ ಇತ್ತು ಅಂದಾಗ, ಏನಮ್ಮ ನಿನ್ ಪ್ರಾಬ್ಲಮ್ ನನಗೆ ಹೇಳು, ನಾನ್ ಸಾಲೋ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್. ಇದು ದೊಡ್ಡವ್ರ ಕಷ್ಟನಪ್ಪ, ನೀನ್ ಬಿಟ್ಬಿಡು ಅಂದಾಗ, ಯಾಕಮ್ಮ ನಾನು ಚಿಕ್ಕವನ ಇದ್ದಾಗ ಏನಾದ್ರೂ ತಪ್ಪು ಮಾಡಿದ್ನಾ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ ಅಮ್ಮ ಅಂತಾನೆ ಕೃಷ್. ಆಗ ನೀನು ಏನು ತಪ್ಪು ಮಾಡಿಲ್ಲ ಕಣೋ, ದೊಡ್ಡವ್ರು ಮಾಡಿರೋ ತಪ್ಪಿಂದ ನೀನ್ ಶಿಕ್ಷೆ ಅನುಭವಿಸ್ತಿದ್ಯಾ ಅಷ್ಟೇ, ಈಗ ಅದೆಲ್ಲ ಅರ್ಥ ಆಗೋದಿಲ್ಲ, ನೀನ್ ದೊಡ್ಡವನಾದ್ಮೇಲೆ ನಿನ್ನ ಹತ್ರ ಎಲ್ಲ ಹೇಳ್ತೀನಿ ಸರಿನಾ ಅಂತಾಳೆ. ಆಗ ಕೃಷ್, ಅಮ್ಮ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಸ್ಕೂಲಲ್ಲಿ ಗೇಲಿ ಮಾಡ್ತಿದ್ರು ಗೊತ್ತಾ, ನನ್ನ ಫ್ರೆಂಡ್ ಒಬ್ಬ ಹೆಂಗ್ ಮಾತಾಡ್ತಾನೆ ಗೊತ್ತಾ, ನನ್ನ ನೋಟ್ಬುಕ್ ಎಲ್ಲ ಅರ್ದು ಬಿಸಾಕಿ ಹೋಗೋ ನಿಮ್ಮ ಅಮ್ಮನ್ ಕರ್ಕೊಂಬ ಅಂತ ಹೇಳಿ ಎಲ್ಲ ಗೇಲಿ ಮಾಡ್ತಾ ಇರ್ತಾನೆ. ಆಗ ನನಗೆ ತುಂಬಾ ಅಳು ಬರ್ತಾ ಇತ್ತಮ್ಮ, ನೀನೊಂದ್ಸರಿ ಸ್ಕೂಲಿಗೆ ಬಾರಮ್ಮ, ಎಲ್ಲರಿಗೂ ಹೇಳು ನೀನೇ ನನ್ನಮ್ಮ ಅಂತ ಹೇಳಿ ಅಂತ ಅಳ್ತಾ ಇರ್ತಾನೆ. ಆಗ ಇದನ್ನ ಕೇಳಿ ರೋಹಿಣಿಗೆ ತುಂಬಾ ಬೇಜಾರಾಗುತ್ತೆ. ಆಗ ರೋಹಿಣಿ ತಾಯಿ, ಯಾವಾಗ್ಲೂ ಸ್ಕೂಲಿಂದ ಬಂದು ಇದನ್ನೇ ಹೇಳ್ತಾ ಇರ್ತಾನೆ ಕಣೆ ಇವನು, ಪಾಪ ಕಣೆ ಇವನು ಅಂತ, ಅವನ ಜೊತೆ ಓದ್ತಾ ಇರೋ ಮಕ್ಕಳು ಇವನ್ನ ನೋಡಿ ತುಂಬಾ ಕಿಂಡಲ್ ಮಾಡ್ತಾರಂತೆ ಕಣೆ ರೋಹಿಣಿ ಅಂದಾಗ, ಅಮ್ಮ ನಾನು ಯಾವ ಪರಿಸ್ಥಿತಿಲಿ ಇದೀನಿ ಅಂತ ನಿನಗೆ ಗೊತ್ತು ತಾನೆ, ನಾನು ಹೋಗಕ್ ಆಗೋದಿಲ್ಲ ಅಮ್ಮ, ನೀನೇ ಹೋಗಿ ಟೀಚರ್ ಹತ್ರ ಮಾತಾಡಮ್ಮ ಅಂತಾಳೆ. ಆಗ ಕ್ರಿಶ್, ಅಮ್ಮ ನೀನೇ ಬರಮ್ಮ, ನೀನೇ ಬಂದು ನನ್ನ ಅಮ್ಮ ಅಂತ ಹೇಳಮ್ಮ ಅಂದಾಗ ರೋಹಿಣಿ, ಇಲ್ಲಪ್ಪ ಈಗ ಅಮ್ಮನಿಂದ ಅದೆಲ್ಲ ಹೇಳಕ್ಕಾಗಲ್ಲ, ಅದಕ್ಕೆ ಅಂತ ಸಮಯ ಬರ್ಬೇಕು, ನಾನೇ ಬಂದು ಹೇಳ್ತೀನಿ ಎಲ್ಲರ ಹತ್ರ ನೀನೇ ನನ್ ಮಗ ಅಂತಾಳೆ. ಹಾಗಾದ್ರೆ ನೀನ್ ನನ್ ಜೊತೆ ಇರಲ್ವೇನಮ್ಮ ಅಂದಾಗ ಕ್ರಿಶ್, ರೋಹಿಣಿ ಅಮ್ಮ ಬಂದು ಬೇಗ ನಿನ್ನನ್ನು ಕರ್ಕೊಂಡ್ ಬರ್ತಾಳೆ, ಆಗ ಅಮ್ಮ ನಿನ್ ಜೊತೆನೇ ಇರ್ತಾಳೆ. ಆಗ ಕ್ರಿಶ್, ಇಲ್ಲಮ್ಮ ನಾನು ಅಜ್ಜಿ ಜೊತೆ ಹೋಗಲ್ಲ, ನಾನು ನಿನ್ ಜೊತೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಅದೆಲ್ಲ ಆಗೋದಿಲ್ಲ ಕ್ರಿಶ್, ನಾನಾಗಿ ಹೇಳೋವರೆಗೂ ನೀನ್ ಯಾರ ಹತ್ರನು ನಾನೇ ನಿನ್ನ ಅಮ್ಮ ಅಂತ ಹೇಳ್ಬಾರ್ದು ಅಂತಾಳೆ. ಅದಕ್ಕೆ ಕ್ರಿಶ್, ಯಾಕಮ್ಮ ಈಗ ಹೇಳ್ತಾ ಇದೀಯಾ, ನೀನೇ ನನ್ನ ಅಮ್ಮ ಅಲ್ವಾ, ಮತ್ತೆ ಕೇಳ್ಬಾರ್ದು ಅಂತ ಕೇಳ್ತಾನೆ ಕ್ರಿಶ್. ಆಗ ರೋಹಿಣಿ, ಹೇಳೋದನ್ನಷ್ಟೇ ಕೇಳು ಅಂತ ಜೋರಾಗಿ ಗದರುತ್ತಾಳೆ. ಆಗ ರೋಹಿಣಿ ತಾಯಿ, ಏನೇ ಕಲ್ಯಾಣಿ ನೀನೇ ಅಮ್ಮ ಅಂತೇಳಿ ಪುಟ್ಟ ಮಗು ತುಂಬಾ ಖುಷಿ ಪಡ್ತಾ ಇದೆ, ಮತ್ತೆ ಅಷ್ಟರಲ್ಲೇ ಅವ್ನ್ ಗದರಿಸ್ತಿಯಲ್ಲೇ, ಕ್ರಿಶ್ ಹತ್ರ ಹೇಳಾಯ್ತು, ಇನ್ನೇನ್ ನಿಮ್ ಮನೆಯವ್ರ ಹತ್ರನು ಹೇಳ್ಬಿಡು, ಅಂದ್ರೂ ಇರೋದಿಲ್ಲ ಅಲ್ವೇನೆ ಕಲ್ಯಾಣಿ ಅಂದಾಗ, ಅಮ್ಮ ನೀನ್ ಸುಮ್ನಿದ್ಬಿಡು ಅಮ್ಮ, ಸುಮ್ನೆ ಇರಿಟೇಟ್ ಮಾಡ್ಬೇಡ, ನಾನು ಈ ಮನೇಲಿ ಯಾವ ರೀತಿ ಇದೀನಿ ಅಂತ ನಿನಗೆ ಗೊತ್ತು ತಾನೆ, ಹಾಗೆ ಮೀನಾ ಯಾವ ರೀತಿ ಇದ್ದಾಳೆ ಅಂತಾನು ನಿನಗೆ ಗೊತ್ತು ತಾನೆ, ನಮ್ಮ ಅತ್ತೆ ಅವಳಿಗೆ ಯಾವ ರೀತಿ ಕಾಟ ಕೊಡ್ತಾರೆ ಅಂತ ನೀನೇ ನೋಡಿದ್ಯಾ ತಾನೆ ಅಂತಾಳೆ. ಆಗ ರೋಹಿಣಿ ತಾಯಿ, ಹೌದು ಕಣೆ ಪಾಪ ಹುಡುಗಿ, ಎಲ್ಲದಕ್ಕೂ ನಿಮ್ಮ ಅತ್ತೆ ಅವಳಿಗೆ ಬೈತಾ ಇರ್ತಾರೆ, ಆದ್ರೂ ಮೀನಾ ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾಳೆ, ಮತ್ತೆ ಈ ರೀತಿ ಹೆಂಗ್ಸು ಅಂತ ಅನ್ಕೊಂಡಿರ್ಲಿಲ್ಲ ಕಣೆ ಕಲ್ಯಾಣಿ ಅಂದಾಗ ರೋಹಿಣಿ, ಆಯ್ತು ತಾನೆ, ನಿಜ ಹೇಳಿದ್ರೆ ಮೀನಂಗಿಂತ ಕೆಟ್ಟ ಪರಿಸ್ಥಿತಿ ಬರುತ್ತೆ ನನಗೆ ಅಂತಾಳೆ. ನಂತರ ರೋಹಿಣಿ, ಕ್ರಿಶ್ ನಾನು ಹೇಳೋವರೆಗೂ ನಾನೇ ನಿನ್ನಮ್ಮ ಅಂತ ಯಾರ ಹತ್ರನೂ ಹೇಳ್ಬಾರ್ದು ಅಂದಾಗ, ಸರಿನಮ್ಮ ಅಂತ ಹೇಳಿ, ಅಮ್ಮ ನನ್ಗೋಸ್ಕರ ಒಂದ್ ಕೆಲಸ ಮಾಡ್ತೀಯಾ, ಸರಿ ಏನದು ಅಂದಾಗ, ನಾನು ನಾಳೆ ಬ್ಯಾಂಡೇಜ್ ತೆಗಿಬೇಕಾದ್ರೆ ಕಣ್ಣಿಂದು ನಾನ್ ಮೊದಲನೇ ಸರಿ ನಿನ್ನೇ ನೋಡ್ಬೇಕು ಅಂತಾನೆ, ಈಗ ನೀನ್ ಬರ್ತೀಯ ತಾನೆ ಅಂತಾನೆ ಕ್ರಿಶ್, ಸರಿನಪ್ಪ ನಾಳೆ ನಿನ್ ಮುಂದೆ ನಾನೇ ಇರ್ತೀನಿ ಅಂತ ಹೇಳಿ, ಅಮ್ಮ ಹೋಗಿ ಬೇಗ ರೆಡಿ ಆಗು, ನಿನಗೆ ಅಂತ ಹೋಟೆಲ್ ಅಲ್ಲಿ ರೂಮ್ ಬುಕ್ ಮಾಡಿದೀನಿ, ನಾಳೆ ಹಾಸ್ಪಿಟಲ್ಗೆ ಹೋಗಿ ಬ್ಯಾಂಡೇಜ್ ತೆಗ್ಸೋಣ ಅಂದಾಗ ರೋಹಿಣಿ ತಾಯಿ, ಸೂರ್ಯ ಮೀನ ಹತ್ರ ಹೇಳ್ದೆ ಹೇಗೆ ಹೋಗೋದು ಅಂತಾರೆ ರೋಹಿಣಿ ತಾಯಿ. ಆಗ ಅವ್ರು ಬರೋವರು ಕಾದು ಹೇಳಿ ಆಮೇಲೆ ಹೋಗ್ತೀಯಾ, ಏನಮ್ಮ ನೀನು ಏನ್ ಅನ್ಕೊಂಡಿದ್ಯಾ ನೀನು, ಅವ್ರು ಬರೋದ್ರೊಳಗೆ ಅವ್ರಿಗೆ ಗೊತ್ತಿಲ್ಲದೆ ಕಳಿಸ್ಬೇಕು ಅಂತ ನಾನು ಅನ್ಕೊಂಡ್ರೆ ಬಂದ್ಮೇಲೆ ಹೋಗ್ತೀನಿ ಅಂತಿದ್ಯಲ್ಲ, ಎಲ್ರು ಎಷ್ಟು ಕಷ್ಟಪಟ್ಟು ಆಚೆ ಕಳಿಸಿದೀನಿ ಅಂತ ಗೊತ್ತಾ ನಿನಗೆ, ಎಲ್ರು ಬರೋದ್ರೊಳಗೆ ನೀನ್ ಇಲ್ಲಿಂದ ಹೋಗ್ಬೇಕು, ಸುಮ್ನೆ ಹೋಗಿ ರೆಡಿ ಆಗು ಅಂತ ಗದರುತ್ತಾಳೆ. ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಪ್ಲೀಸ್ ಫಾರ್ ವಾಚಿಂಗ್.